ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ರಿವ್ಯೂ ಮಾಡಕ್ಕೆ ಹೊರಟಿರುವಂಥ ವೆಹಿಕಲ್ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಇಂಡಿಯಾಸ್ ಮೋಸ್ಟ್ ಇಂಟೆಲಿಜೆಂಟ್ CUV MG ವಿಂಡ್ಸರ್ EV. ಎಸ್, ಈ ಒಂದು ವೆಹಿಕಲ್ ಲಾಂಚ್ ಆದಾಗಲಿಂದ ಸಾಕಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಗಾಡಿ ತುಂಬ ಚೆನ್ನಾಗಿದೆ, ಯಾವಾಗ ಲಾಂಚ್ ಆಗುತ್ತೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ನಾನು ಈ ಕಾರ್ ಬಗ್ಗೆ ಕಂಪ್ಲೀಟ್ ರಿವ್ಯೂನ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೂ ಕೂಡ ಇದ್ದೀನಿ. ಆ್ಯಂಡ್ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ, ಬಿಕಾಸ್ MG ವಿಂಡ್ಸರ್ EV ಬಗ್ಗೆ ಫುಲ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕೆ ಬಂದಿದ್ದೀನಿ. ನಮ್ಮ ಮೈಸೂರಿನ ದ್ಯುತಿ ಮೋಟರ್ಸ್ MG ಹುಣಸೂರು ರೋಡ್ನಲ್ಲಿದೆ. ಈ ಒಂದು ಶೋರೂಮ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ MG ಅವರು ಆಲ್ರೆಡಿ 2 EV ವೆಹಿಕಲ್ಸ್ನ ಲಾಂಚ್ ಮಾಡಿದ್ದಾರೆ ಇಂಡಿಯಾಗೆ. MG ಆಸ್ಟರ್ ಆಗಿರ್ಬೋದು, MG ಕಾಮೆಟ್ ಆಗಿರ್ಬೋದು. ಆ ವೆಹಿಕಲ್ಸ್ ಆದ ಮೇಲೆ ಬಂದಿದೆ ಹೊಸ MG ವಿಂಡ್ಸರ್. ಈ ಒಂದು ವಿಂಡ್ಸರ್ನ CUV ಕ್ಲಾಸಲ್ಲಿ ಲಾಂಚ್ ಮಾಡಿದ್ದಾರೆ. CUV ಅಂದರೆ ಕ್ರಾಸ್ ಓವರ್ ಯೂಟಿಲಿಟಿ ವೆಹಿಕಲ್ ಅಂತ ಹೇಳಿ. ಸೊ ಈ ಒಂದು ಕ್ರಾಸ್ ಓವರ್ ಯೂಟಿಲಿಟಿ ವೆಹಿಕಲಲ್ಲಿ ಬಂದಿರುವಂಥ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸಾಕಷ್ಟು ಫೀಚರ್ಸ್ನ ಪ್ಯಾಕ್ ಮಾಡುತ್ತೆ. ಕನ್ವೆನ್ಷನಲ್ ಕಾರ್ಗಳಲ್ಲಿ ಇರುವಂಥ ಫೀಚರ್ಸ್ಗಿಂತ ಭಿನ್ನವಾಗಿರುವಂಥ ಫೀಚರ್ಸ್ ಈ ಒಂದು ವೆಹಿಕಲಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ವೆಹಿಕಲ್ನ ಲುಕ್ಸ್ ಬಗ್ಗೆ ಹೇಳೋದಾದರೆ ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಕ್ರಾಸ್ ಓವರ್ ಯೂಟಿಲಿಟಿ ವೆಹಿಕಲ್ ಅಂತ ಹೇಳಿದ್ರಲ್ಲ, ಸೊ ಡೈನಾಮಿಕ್ಸ್ ತುಂಬಾ ಚೆನ್ನಾಗಿದೆ. LED ಹೆಡ್ ಲ್ಯಾಂಪ್ಸ್, ಸೊ ಇನ್ಫಿನಿಟಿ ಸ್ಟ್ರೀಕ್ ಇದೆ. ಒಂದು ಫುಲ್ ವಿಡ್ತಲ್ಲಿ ನಿಮಗೆ LED ಹೆಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಜೊತೆಗೇ ನೀವು ನೋಡ್ತಾ ಇದ್ದೀರಾ DRLs ಇದೇ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಫುಲ್ ಲೆಂತ್, ಬಾಡಿ ಲೆಂತ್ ಇದು ಕಂಟಿನ್ಯೂ ಆಗುತ್ತೆ, ಇಂಟಿಗ್ರೇಟೆಡ್ ಆಗಿದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ MG ಲೋಗೋ ಕೂಡ ಇಲ್ಯೂಮಿನೇಟೆಡ್ ಆಗಿದೆ. ಸೊ ಎಲ್ಲ ವೇರಿಯಂಟ್ಗಳಲ್ಲೂ ಇಲ್ಯೂಮಿನೇಟೆಡ್ ಲೋಗೋನ ಕೊಡ್ತಾ ಇದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ಬಂಪರ್ ಸ್ವಲ್ಪ ಲಾರ್ಜ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ನ ಕೂಡ ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂದು ಡಿಫ್ರೆಂಟ್ ವ್ಯೂನ ಕೊಡುತ್ತೆ ಗಾಡಿ ಫ್ರಂಟಿಂದ. ಆ್ಯಂಡ್ ಕೆಳಗಡೆ ಸ್ಕಿಡ್ ಪ್ಲೇಟ್ಸಲ್ಲಿ ಸ್ವಲ್ಪ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಜೊತೆಗೆ ಕ್ರೋಮ್ ಫಿನಿಶ್ನ ಕೊಟ್ಟಿದ್ದಾರೆ ಗಾಡೀಲಿ. ಸೊ ಇದು ಈ ಗಾಡಿಯ ಲುಕ್ಸ್ನ ಇನ್ನೂ ಹೆಚ್ಚು ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಬಾನೆಟ್ ಶೇಪ್ EV ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗೇ ಇದೆ, ಬಟ್ ಇದರ ಕೆಲಸನ ಅದು ಕೆಳಗಡೆ ಮಾಡುತ್ತೆ. ಇನ್ನು ನೋಡ್ತಾ ಇದ್ದೀರಾ ವಿಂಡ್ ಸ್ಕ್ರೀನ್ ತುಂಬಾ ದೊಡ್ಡದಾಗಿದೆ, ತುಂಬ ಕ್ಲಿಯರ್ ವ್ಯೂನ ಕೊಡುತ್ತೆ ನಿಮಗೆ. ಇದು ಗಾಡಿಯ ಹೈಲೈಟ್. ಇಂಟೀರಿಯರ್ಸ್ ಬಗ್ಗೆ ಹೇಳುವಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಟೈರ್ ಪ್ರೊಫೈಲ್ ಬಂದು ಟಾಪ್ ವೇರಿಯಂಟ್ಗೆ 18 ಇಂಚ್ ಟೈರ್ನ ಕೊಟ್ಟಿದ್ದಾರೆ. ಆ್ಯಂಡ್ 17 ಇಂಚ್ ಟೈರ್ ಕೊಡ್ತಾರೆ ಸ್ವಲ್ಪ ಲೋವರ್ ವೇರಿಯಂಟ್ಸ್ಗೆ. ಈ ವೇರಿಯಂಟಲ್ಲಿ 18 ಇಂಚ್ ಟೈರ್ಸ್ನ ನೀವು ನೋಡ್ಬೋದು. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಟ್ಟಿದ್ದಾರೆ. ಅದು ಈ ಕಾರ್ನ ಲುಕ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಹಾಗೆಯೇ ಇಲ್ಲಿ ಚಾರ್ಜಿಂಗ್ ಸಾಕೆಟ್ಗೆ ನೀವು ಓಪನ್ ಮಾಡ್ಕೋಬೋದು, ಇಲ್ಲೊಂದು ಪೋರ್ಟ್ನ ಕೊಟ್ಟಿರ್ತಾರೆ. ಆ್ಯಂಡ್ ಹಾಗೆ ನೀವು ನೋಡ್ತಾ ಇದ್ದೀರಾ ಸೈಡ್ ಮಿರರಲ್ಲಿ ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಆಗಿದೆ. ಸೊ ಆಬ್ವಿಯಸ್ಲಿ 360 ಡಿಗ್ರಿ ಕ್ಯಾಮ್ರಾನ ಇಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಡೋರ್ ಹ್ಯಾಂಡಲ್ಸ್ ನೋಡ್ತಾ ಇದ್ದೀರಾ ನೀವು. ನಾನು ಆಗಲೇ ಹೇಳಿದ್ನಲ್ಲ, ಈ ಒಂದು ಕಾರಲ್ಲಿ ಕನ್ವೆನ್ಷನಲ್ ಕಾರ್ಸಲ್ಲಿ ಇರುವಂಥ ಫೀಚರ್ಸ್ಗಿಂತ ಭಿನ್ನವಾದ ಫೀಚರ್ಸ್ಗಳಿವೆ ಅಂತ. ಸೊ ಫ್ಲಶ್ ಡೋರ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆ ಫೀಚರ್ಸ್. B ಪಿಲ್ಲರ್, A ಪಿಲ್ಲರ್ ಎಲ್ಲವೂ ಕೂಡ ಡಿಫ್ರೆಂಟ್ ಆ್ಯಂಗಲ್ನ ಹೊಂದಿದೆ. ಇನ್ಫಿನಿಟಿ ಡಿಸೈನ್ ಅಂತ ಹೇಳ್ತಾರಲ್ಲ, ಒಂದು ಏರೋಗ್ಲೈಡ್ ಡಿಸೈನ್ನೇ ಹೊಂದಿದೆ ಈ ಕಾರ್ ಅಂತಲೇ ಹೇಳಬೇಕು. ಆ್ಯಂಡ್ ಹಾಗೆಯೇ ಇಲ್ಲಿ B ಪಿಲ್ಲರಲ್ಲಿ ಕೊಟ್ಟಿರುವಂಥ ಈ ಗ್ಲಾಸ್ ಕೂಡ ತುಂಬಾ ಚೆನ್ನಾಗಿದೆ, ಎಕ್ಸ್ಟೆಂಡೆಡ್ ಆಗಿದೆ. ಏರೋಡೈನಮಿಕ್ ಡಿಸೈನ್ ಇದು ತುಂಬ ಚೆನ್ನಾಗಿ ಕ್ಯಾರಿ ಮಾಡುತ್ತೆ ಅಂತಲೇ ಹೇಳಬೇಕು. ಆ್ಯಂಡ್ ರೇರ್ ಪ್ರೊಫೈಲ್ ಬಗ್ಗೆ ನೋಡೋದಾದರೆ ನೋಡಿ, ಇಲ್ಲೂ ಕೂಡ ರೆಡ್ ಕಲರ್ LED ಟೈಲ್ ಲ್ಯಾಂಪ್ ಕಂಟಿನ್ಯೂಸ್ ಆಗಿ ಫಾಲೋ ಆಗುತ್ತೆ ಎಂಟೈರ್ ವೆಹಿಕಲ್ ಲೆಂತ್ಗೆ. ರೇರ್ ಡಿಫಾಗರ್ ಕೊಟ್ಟಿದ್ದಾರೆ ರೇರ್ ವಿಂಡ್ಶೀಲ್ಡ್ನಲ್ಲಿ. ಹಾಗೆಯೇ ಇಲ್ಲೊಂದು ಕ್ಯಾಮ್ರಾ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅದು ಕೂಡ ಹೆಲ್ಪ್ ಮಾಡುತ್ತೆ ನಿಮ್ಮ 360 ಡಿಗ್ರಿ ವ್ಯೂಗೆ. ಕೆಳಗಡೆ MG ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಅದಾದ ಮೇಲೆ ವಿಂಡ್ಸರ್ ಬ್ಯಾಡ್ಜಿಂಗ್ ಬರುತ್ತೆ. ಅದರ ಕೆಳಗಡೆ ನಂಬರ್ ಪ್ಲೇಟ್. ಹಾಗೆ ಇಲ್ಲಿ ಕೆಳಗಡೆ ಕ್ರೋಮ್ ಫಿನಿಶ್ನ ಕೊಟ್ಟಿದ್ದಾರೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್. ಫುಲ್ ಎಂಟೈರ್ ಲೆಂತ್ಗೆ ಈ ಒಂದು ರೇರ್ ಟೈಲ್ ಲ್ಯಾಂಪ್ ಕ್ಯಾರಿ ಆಗುತ್ತೆ. ಅದು ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಗಾಡಿಗೆ ಅಂತಲೇ ಹೇಳಬೇಕು. ಸೊ ಇನ್ನು ಕಾರ್ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ಸಾಕಷ್ಟು ವಿಚಾರ ಅಡಗಿರೋದು ಇಂಟೀರಿಯರಲ್ಲೇ. ಸೊ ಹಾಗಾಗಿ ಈ ಒಂದು ಫ್ಲಶ್ ಡೋರ್ ಹ್ಯಾಂಡಲ್ಸ್ನ ಓಪನ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಇಂಟೀರಿಯರ್ ವೆಲ್ಕಮ್ ಮಾಡುತ್ತೆ. ಡೋರ್ ಪ್ಯಾಡ್ಸ್ನ ನೀವು ನೋಡ್ತಾ ಇದ್ದೀರಾ. ನೀವು ರೆಗ್ಯುಲರ್ ಕಾರ್ಸಲ್ಲಿ ನೋಡುವಂಥ ಡೋರ್ ಪ್ಯಾಡ್ ಇಲ್ಲ ಇದರಲ್ಲಿ. ಹ್ಯಾಂಡಲ್ನೇ ನೋಡಿ ಎಷ್ಟು ಚೆನ್ನಾಗಿದೆ, ಇಷ್ಟು ಉದ್ದ ಡೋರ್ ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಆ್ಯಂಡ್ ಡೋರ್ ಓಪನ್ ಮಾಡೋದು ಎಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ತೀರಾ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದನೇ ಡೋರ್ನ ಓಪನ್ ಮಾಡ್ಬೋದು. ಸೊ ಈ ಥರದ ಕೂಲ್ ಫೀಚರ್ಸ್ಗಳು ಇನ್ನೂ ಸಾಕಷ್ಟಿದೆ MG ವಿಂಡ್ಸರಲ್ಲಿ. ಅದರ ಬಗ್ಗೆ ನಾನು ತಿಳಿಸ್ತೀನಿ. ಇಲ್ಲಿ ನಿಮ್ಮ ಪವರ್ ವಿಂಡೋ ಫಂಕ್ಷನ್ಸ್ನ ನೀವು ಆ್ಯಕ್ಟಿವೇಟ್ ಮಾಡ್ಬೋದು. ಹಾಗೆಯೇ ಸ್ಪೀಕರ್ಸ್ ನೋಡ್ತಾ ಇದ್ದೀರಾ, ಇನ್ಫಿನಿಟಿಯವರ 9 ಸ್ಪೀಕರ್ ಸಿಸ್ಟಮ್ ಈ ಕಾರಲ್ಲಿದೆ. ಆ್ಯಂಡ್ ಡೋರ್ ಪ್ಯಾಡ್ಸಲ್ಲಿ ಕೊಟ್ಟಿರುವಂಥ ಈ ವುಡ್ ಮಿಮಿಕಿಂಗ್ ಫಿನಿಶ್ ಏನಿದೆ ಅದು ಕೂಡ ಒಳ್ಳೆ ಲುಕ್ನ ಕೊಡುತ್ತೆ. ಬ್ಲ್ಯಾಕ್ ಜೊತೆಗೆ ಆ ಬ್ರೌನ್ ಬೀಜ್ ಲುಕ್ ಕೊಟ್ಟಿರೋದು ತುಂಬ ಎನ್ಹ್ಯಾನ್ಸ್ಡ್ ಆಗಿ ಕಾಣುತ್ತೆ.
ಇನ್ನು ಸೀಟ್ಸ್ ಬಗ್ಗೆ ಹೇಳೋದಾದರೆ ಫ್ರಂಟ್ ಡ್ರೈವರ್ ಸೀಟ್ ಇದೆಯಲ್ಲ ಇದು 6-ವೇ ಪವರ್ಡ್ ಸೀಟ್ಸ್ ಆಗಿದೆ. ಸೊ ಡ್ರೈವರ್ಗೆ ಈ ಒಂದು ಆಪ್ಷನ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಆ ಕಡೆನೂ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಪ್ಯಾಸೆಂಜರ್ಗೆ, ಬಟ್ ಡ್ರೈವರ್ಗೆ ಕೊಟ್ಟಿದ್ದಾರಲ್ಲ 6-ವೇ ಅಡ್ಜಸ್ಟಬಲ್ ಪವರ್ ಸೀಟ್ಸ್, ಇದು ತುಂಬಾ ಖುಷಿ ಕೊಡುವಂಥ ವಿಚಾರ. ಯಾಕೆಂದರೆ ಈ ಒಂದು ರಿಕ್ಲೈನ್ ಸೀಟ್ಸ್ 135 ಡಿಗ್ರಿಯಲ್ಲಿ ರಿಕ್ಲೈನ್ ಆಗುತ್ತೆ, ಜೊತೆಗೆ ನಿಮಗೆ ಪವರ್ ಆಪ್ಷನ್ಸ್ ಇದ್ದಾಗ ಇನ್ನೂ ಕನ್ವೀನಿಯಂಟ್ ಆಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಯೂಶಲಿ ಗಾಡಿಗಳಿಗೆ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಅಥವಾ ಇಲ್ಲಿ ಬರ್ತಿತ್ತು, ಬಟ್ ಈ ಒಂದು MG ವಿಂಡ್ಸರ್ ವೆಹಿಕಲಲ್ಲಿ ಅನ್ಕನ್ವೆನ್ಷನಲ್ ಸ್ಟೈಲ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಯಾವುದೇ ರೀತಿಯಂಥ ಸ್ಟಾರ್ಟ್ ಸ್ಟಾಪ್ ಬಟನ್ಸ್ ಇಲ್ಲಿ ಬರಲ್ಲ. ಇನ್ಫ್ಯಾಕ್ಟ್ ಪಾರ್ಕಿಂಗ್ ಬ್ರೇಕ್ ಇಲ್ಲಿ ಬರುತ್ತೆ, ಅದರ ಕೆಳಗಡೆ ನೀವು ನಿಮ್ಮ ಬಾನೆಟ್ನ ಓಪನ್ ಮಾಡೋ ಒಂದು ಆಕ್ಸೆಸ್ ಮಾಡುವಂಥ ಒಂದು ಲೀವರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ EV ವೆಹಿಕಲ್ ಆಗಿರೋದ್ರಿಂದ ಆಕ್ಸಲರೇಟರ್, ಬ್ರೇಕ್ ಪೆಡಲ್ ಹಾಗೆ ಒಂದು ಡೆಡ್ ಪೆಡಲ್ ಆಪ್ಷನ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಕೇಳ್ತಿರ್ಬೋದು ಎಲ್ಲಪ್ಪ ಇದೆ ಇಂಜಿನ್ ಸ್ಟಾರ್ಟ್ ಮಾಡೋ ಆಪ್ಷನ್ ಅಂತ, ಸ್ಟೇರಿಂಗಲ್ಲೇ ಕೊಟ್ಟಿದ್ದಾರೆ ಅದನ್ನು. ಆ್ಯಂಡ್ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು, ಸ್ಟೇರಿಂಗಲ್ಲೇ ಇಂಜಿನ್ ಆನ್ ಆಫ್ ಬಟನ್ನ ಕೊಟ್ಟಿದ್ದಾರೆ. ನಿಮ್ಮ ಬ್ರೇಕ್ ಪೆಡಲ್ನ ಪ್ರೆಸ್ ಮಾಡಿ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಇಂಜಿನ್ ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇನ್ನು ಸೀಟ್ ವೆಂಟಿಲೇಷನ್ ಬಗ್ಗೆ ಹೇಳಬೇಕು ಅಂದರೆ ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್ ಎರಡು ಸೀಟ್ಗೂ ಕೂಡ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಸೊ ಬಿಸಿಲು ಟೈಮಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಂಟೀರಿಯರ್ಸ್ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೆ MG ವಿಂಡ್ಸರ್ ಸಾಕಷ್ಟು ಫೀಚರ್ಸ್ನ ಪ್ಯಾಕ್ ಮಾಡಿದೆ ಅಂತಲೇ ಹೇಳ್ಬೋದು. ಸ್ಟೇರಿಂಗ್ ನೋಡ್ತಾ ಇದ್ದೀರಾ, ಸ್ಟೇರಿಂಗಲ್ಲಿ ನಿಮಗೆ ಆಪ್ಷನ್ಸ್ ಮಿನಿಮಲ್ ಆಗಿದೆ, ಹಾಗಂತ ಎಲ್ಲ ಆಪ್ಷನ್ಸ್ ಇದರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಬಿಡಿ. ನಮ್ಮ ಕಾರ್ನಲ್ಲಿರುವಂಥ ಪ್ರತಿಯೊಂದು ಆಪ್ಷನ್ ಕೂಡ ಇದರಿಂದನೇ ಕಂಟ್ರೋಲ್ ಮಾಡ್ಕೋಬೋದು. ಟಾಗಲ್ ಮಾಡೋದಕ್ಕೆ ಸ್ವಲ್ಪ ಕಲ್ತ್ಕೋಬೇಕಷ್ಟೇ ನೀವು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಡ್ಯಾಶ್ಬೋರ್ಡಲ್ಲಿ ಸಾಕಷ್ಟು ಅಗಲವಾದ ಡ್ಯಾಶ್ಬೋರ್ಡ್ನ ಕೊಟ್ಟಿದ್ದಾರೆ, ಸಾಕಷ್ಟು ರೂಮ್ ಇದೆ, ಸಾಕಷ್ಟು ಸ್ಪೇಸ್ ಇದೆ. ಆ್ಯಂಡ್ ವಿಂಡ್ಶೀಲ್ಡ್ ಸ್ಕ್ರೀನ್ ಕೂಡ ತುಂಬ ದೊಡ್ಡದಾಗಿರೋದ್ರಿಂದ ನಿಮಗೆ ಮುಂದಿನ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಡ್ಯಾಶ್ಬೋರ್ಡಲ್ಲಿ ವುಡನ್ ಟ್ರಿಮ್ನ ಕೊಟ್ಟಿದ್ದಾರೆ, ಬಟ್ ಇದು ವುಡ್ ಅಲ್ಲ, ಪ್ಲಾಸ್ಟಿಕ್ಕೆ, ಆದರೂ ಕೂಡ ವುಡ್ ಫಿನಿಷ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಕಪ್ ಹೋಲ್ಡರ್ನ ಕೊಟ್ಟಿದ್ದಾರೆ, ಜೊತೆಗೆ ಕೆಳಗಡೆ ಇಲ್ಲೊಂದು AC ವೆಂಟ್ ಬರುತ್ತೆ. ಹಾಗೆಯೇ ಪಾರ್ಕಿಂಗ್ ಬ್ರೇಕ್ ಇಲ್ಲಿ ಇನ್ಸ್ಟಾಲ್ ಆಗಿದೆ. ನೀವು ಕನ್ವೆನ್ಷನಲ್ ವೆಹಿಕಲ್ಸಲ್ಲಿ ಬೇರೆ ಕಡೆ ಇರುತ್ತೆ, ಸೆಂಟ್ರ್ ಕನ್ಸೋಲಲ್ಲಿ ಇರುತ್ತೆ, ಬಟ್ ಈ ಒಂದು ವೆಹಿಕಲಲ್ಲಿ ಎಲ್ಲ ಅನ್ಕನ್ವೆನ್ಷನಲ್ ಆಗಿದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಆಮೇಲೆ ಹೋಗ್ತಾ ತಿಳಿಸ್ತೀನಿ. ಸೊ ಪಾರ್ಕಿಂಗ್ ಬ್ರೇಕ್ಸ್ ಇಲ್ಲಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಸ್ಟೇರಿಂಗ್ ಅಡ್ಜಸ್ಟಬಲ್ ಕಂಟ್ರೋಲ್ಸ್ ಸಾಕಷ್ಟಿದೆ, ಜೊತೆಗೆ ಇಲ್ಲಿ ನಿಮ್ಮ ವಿಂಡ್ಶೀಲ್ಡನ್ನು ಆ್ಯಕ್ಟಿವೇಟ್ ಮಾಡ್ಬೋದು, ಅದಕ್ಕೆ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಈ ಒಂದು ಲಿವರ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೇ ಇಲ್ಲಿರುವಂಥ ಈ ಲಿವರ್ನ ಬಳಸ್ಕೊಂಡು ನೀವು ನಿಮ್ಮ ಗಾಡಿಯ ಗೇರ್ನ ಸೆಲೆಕ್ಟ್ ಮಾಡ್ಬೋದು, ಅಂದರೆ ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಎಲ್ಲ ಮೋಡ್ನ ಇಲ್ಲಿಂದನೇ ಕಂಟ್ರೋಲ್ ಮಾಡ್ಬೋದು. ಇನ್ನು ಮಿಕ್ಕಿದ್ದೇನಿದ್ರು ಕೂಡ ಈ ಒಂದು ಡಿಜಿಟಲ್ ಕ್ಲಸ್ಟರಲ್ಲೇ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ಪೀಡೋ ಮೀಟರ್ ಕಂಪ್ಲೀಟ್ಲಿ ಡಿಜಿಟಲ್ ಆಗಿದೆ. ಸ್ವಲ್ಪ ಅಕ್ಷರಗಳು ಸಣ್ಣದಾಗಿದೆ, ಅದು ಹೋಗ್ತಾ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ, ಬಟ್ ಎಲ್ಲವೂ ಕೂಡ ಡಿಜಿಟಲ್ ಮಯ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು, MG ಅವರ ಗ್ರ್ಯಾಂಡ್ ವ್ಯೂ ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ನೀವು ನೋಡ್ತಿದ್ರೆ ಅದೊಂದು ಮಿನಿ ಲ್ಯಾಪ್ಟಾಪ್ ಅಂತಲೇ ಅನಿಸುತ್ತೆ. 15.1 ಇಂಚ್ ಇದೆ ಇದು. ಸೊ ಎಲ್ಲ ಫಂಕ್ಷನ್ಸ್, ಗಾಡಿಯ ಎಲ್ಲ ಫಂಕ್ಷನ್ಸ್ನ ನೀವು ಇದರಿಂದನೇ ಹ್ಯಾಂಡಲ್ ಮಾಡ್ಬೋದು. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ ಫಂಕ್ಷನ್ಸ್ ಕೂಡ ಇದೆ. ಜೊತೆಗೆ ಸಾಕಷ್ಟು ಕ್ಯಾಬಿನ್ ಮೋಡ್ಸ್ ಇದೆ. ಕ್ಯಾಬಿನ್ ಮೋಡ್ಸ್ಗೆ ಹೋದಾಗ ನೀವು ವ್ಯಾಲೆಟ್ ಮೋಡ್ ಅಂತಿದೆ, ವ್ಯಾಲೆಟ್ಗೆ ನೀವು ಗಾಡಿ ಕೀ ಕೊಟ್ಟಾಗ ಇದನ್ನು ಹಾಕಿ ಕೊಡ್ಬೋದು. ಕ್ವೈಟ್ ಮೋಡ್ ಇದೆ, ಮಕ್ಕಳೆಲ್ಲ ಮಲಗಿದ್ದಾರೆ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದಾಗ ಅಂದಾಗ ಈ ಕ್ವೈಟ್ ಮೋಡ್ನ ಯೂಸ್ ಮಾಡ್ಕೋಬೋದು. ಸೊ 360 ಡಿಗ್ರಿ ಫಂಕ್ಷನ್ನ ನೀವು ನೋಡ್ತಾ ಇದ್ದೀರಾ. ಜೊತೆಗೆ ಇನ್ನೂ ಸಾಕಷ್ಟು ಮೋಡ್ಸ್ಗಳಿದೆ, ಸಾಕಷ್ಟು ಆಪ್ಷನ್ಸ್ ಇದೆ. ಆ್ಯಂಡ್ ಸನ್ ರೂಫ್ ಎಲ್ಲ ಕೂಡ ಇಲ್ಲಿಂದನೇ ಓಪನ್ ಮಾಡ್ಬೋದು. ನೀವು ವಾಯ್ಸ್ ಆಕ್ಟಿವೇಟೆಡ್ ಫೀಚರ್ಸ್ನ ಕೂಡ ಬಳಸ್ಕೋಬೋದು. MG ಅಂದರೆ ತಿಳ್ಕೊಂಬಿಡಿ ಫೀಚರ್ಸು ಆ್ಯಂಡ್ ಟಾಪ್ ನಾಚ್ ಕ್ವಾಲಿಟಿಗೆ ಹೆಸರುವಾಸಿ. ಸೊ ಹಾಗಾಗಿ ಫೀಚರ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಸಾಕಷ್ಟಿದೆ ಈ ಒಂದು MG ವಿಂಡ್ಸರಲ್ಲಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಈ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ 15.1 ಇಂಚ್ ಕೊಟ್ಟಿರೋದು ಯಾವುದೇ ರೀತಿ ನಿಮ್ಮ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಡ್ರೈವರ್ ಗಾಡಿ ಓಡಿಸ್ಬೇಕಾದ್ರೆ ಯಾವುದೇ ರೀತಿ ನಿಮ್ಮ ಒಂದು ಗಮನ ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮೇಲೆ ಹೆಚ್ಚು ಹೋಗಲ್ಲ, ಆರಾಮಾಗಿ ನೀವು ನಿಮ್ಮ ಡ್ರೈವ್ನ ಮಾಡಬಹುದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಕೆಳಗಡೆ AC ವೆಂಟ್ಸ್ನ ಕೊಟ್ಟಿದ್ದಾರೆ. ಇದು ಕೂಡ ಸಕ್ಕತ್ತಾಗಿದೆ, ಯೂನಿಕ್ ಡಿಸೈನ್, ನಿಮಗೆ ಇಂಟಿಗ್ರೇಟೆಡ್ ಆಗಿದೆ ಡ್ಯಾಶ್ಬೋರ್ಡಲ್ಲೇ. ಸೊ ಅದರ ಕೆಳಗಡೆ ಕೆಲವೊಂದಷ್ಟು ಫಿಸಿಕಲ್ ಬಟನ್ಸ್ನ ಕೊಟ್ಟಿದ್ದಾರೆ. ಫಿಸಿಕಲ್ ಬಟನ್ಸ್ ಈ ಒಂದು ವೆಹಿಕಲಲ್ಲಿ ತುಂಬಾ ಕಮ್ಮಿ, ಮಿನಿಮಲಿಸ್ಟಿಕ್ ಡಿಸೈನ್ ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲವೂ ಕೂಡ ಡಿಜಿಟಲ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಆ ಒಂದು ಟಚ್ ಸ್ಕ್ರೀನಲ್ಲೇ ನೀವೆಲ್ಲನೂ ಆಪ್ರೇಟ್ ಮಾಡಬೇಕು. ಬಟ್ ಕೆಲವೊಂದಷ್ಟು ಫಂಕ್ಷನ್ಸ್, ಫಾರ್ ಎಕ್ಸಾಂಪಲ್ ಆಟೋ AC ಆಗಿರ್ಬೋದು, ಆ್ಯಂಡ್ ಹಜಾರ್ಡ್ ಲೈಟ್ ಆಗಿರ್ಬೋದು, ಕ್ಯಾಬಿನ್ ಫ್ರಂಟ್ ಗ್ಲಾಸ್ ಹೀಟಿಂಗ್ ಆಗಿರ್ಬೋದು, ಆ್ಯಂಡ್ ಫ್ಯಾನ್ ಸ್ಪೀಡ್ ಹೆಚ್ಚು ಕಮ್ಮಿ ಮಾಡೋದಾಗಿರ್ಬೋದು, ಕೆಲವೊಂದಷ್ಟು ಆಪ್ಷನ್ಸ್ನ ಇಲ್ಲಿಂದಲೇ ನೀವು ಆಕ್ಟಿವೇಟ್ ಮಾಡ್ಬೋದು. ಆ್ಯಂಡ್ ಜೊತೆಗೆ ಸೈಡಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲೂ ಕೂಡ ಒಂದು ಕಪ್ ಹೋಲ್ಡರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸಾಫ್ಟ್ ಲೆದರ್ ಫಿನಿಷ್ನ ಕೂಡ ಕೊಟ್ಟಿದ್ದಾರೆ, ಸಾಫ್ಟ್ ಟಚ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ. ಆ್ಯಂಡ್ ಹಾಗೆಯೇ ಕೆಳಗಡೆ
ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಬೋರ್ಡಲ್ಲಿ ಸ್ಟೋರೇಜ್ ಆಪ್ಷನ್ ಇದೆ. ನನಗೆ ಒಂದು ಅನಿಸಿದ್ದೇನೆಂದರೆ ಬಾಟಲ್ ಹೋಲ್ಡರ್ಸ್ ಕೊಟ್ಟಿಲ್ಲ ಈ ಒಂದು ಕಾರಲ್ಲಿ. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಬಾಟಲ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಫ್ರಂಟ್ ಡೋರಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಪೀಕರ್ಸ್ ಇದೆ, ಕೆಳಗಡೆ ಸ್ಟೋರೇಜ್ ಆಪ್ಷನ್ ಇದೆ, ಬಟ್ ಬಾಟಲ್ ಹೋಲ್ಡರ್ಸ್ನ ಇಲ್ಲಿ ಕೊಟ್ಟಿಲ್ಲ. ಹಾಗೆಯೇ ಸೆಂಟ್ರ್ ಕನ್ಸೋಲ್ ನೋಡ್ತಿದ್ದೀರಾ ಅಂದರೆ ಇದು ಬೇರೆ ಕಾರ್ಗಳಿಗಿಂತ ವಿಭಿನ್ನವಾಗಿದೆ. ಇಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸಣ್ಣ ಬಾಟಲ್ನ ಇಟ್ಕೋಬೋದು. 1 ಲೀಟರ್ ಬಾಟಲ್ ಕಷ್ಟ ಆಗುತ್ತೆ, 1/2 ಲೀಟರ್ ಬಾಟಲ್ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಸೆಂಟ್ರ್ ಕನ್ಸೋಲಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರಲ್ಲ, ಈ ಒಂದು ಪೋರ್ಷನ್ನ ನೀವು ರಿಮೂವ್ ಕೂಡ ಮಾಡ್ಬೋದು. ಸ್ವಲ್ಪ ಎಕ್ಸ್ಟ್ರಾ ನಿಮಗೆ ಸ್ಪೇಸ್ ಸಿಗುತ್ತೆ, ಬೇಡ ಅಂದರೆ ಅದನ್ನು ಅಟ್ಯಾಚ್ ಕೂಡ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೆಂಟ್ರ್ ಕನ್ಸೋಲಲ್ಲಿ ಈ ಒಂದು ಆಮ್ರೆಸ್ಟ್ ಕೊಟ್ಟಿರೋದು, ಇದು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ಟೋರೇಜ್ ಆಪ್ಷನ್ ಕೂಡ ಇದೆ. ಈ ಸ್ಟೋರೇಜ್ ಆಪ್ಷನಲ್ಲಿ 12 ವೋಲ್ಟ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಕನ್ವೀನಿಯೆಂಟ್ ಆಗಿರುತ್ತೆ. ನೀವು ನಿಮ್ಮ ಮೊಬೈಲ್ ಫೋನ್ನ ಆರಾಮಾಗಿ ಚಾರ್ಜ್ ಮಾಡಬಹುದು. ಅಲ್ಲಿ ವೈರ್ಲೆಸ್ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಕೆಳಗಡೆ ಸೆಂಟರ್ ಕನ್ಸೋಲ್ ಕೆಳಗಡೆ ಇನ್ನೊಂದು ಸ್ಟೋರೇಜ್ ಆಪ್ಷನ್ ಇದೆ. ಇಲ್ಲಿ USB ಸಾಕೆಟ್ನ ಕೊಟ್ಟಿದ್ದಾರೆ, ಹಾಗೆ USB-C ಟೈಪ್ ಪಿನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ಫೋನ್ನ ಇಟ್ಟು ಚಾರ್ಜ್ ಕೂಡ ಮಾಡ್ಬೋದು. ಇನ್ ಕೇಸ್ ಬೇಡ ನನಗೆ ಈ ಸ್ಟೋರೇಜ್ ಆಪ್ಷನ್ ಅಂತ ಹೇಳಿದ್ರೆ ಈ ಒಂದು ಲಿಡ್ನ ಕ್ಲೋಸ್ ಮಾಡಬಹುದು ಈ ರೀತಿ. ಸೊ ಕ್ಲೋಸ್ ಮಾಡಿದಾಗ ಅದು ಕವರ್ಡ್ ಆಗಿರುತ್ತೆ, ಧೂಳುಗಳೇನು ಹೋಗಲ್ಲ. ಸೊ ಆರಾಮಾಗಿ ನೀವಿಟ್ಟಂಥ ಐಟಮ್ಸ್ ಒಳಗಡೆ ಸೇಫ್ ಆಗಿರುತ್ತೆ. ಆ್ಯಂಡ್ ಸೈಡಿಂದ ನೋಡ್ತಿದ್ರೆ ಈ ಒಂದು ಸ್ಪೀಕರ್ಸ್ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ, ಇಲ್ಯೂಮಿನೇಟೆಡ್ ಆಗಿದೆ ನೋಡಿ. ಆ LED ಲೈಟಿಂಗ್ ಬಂದಿರೋದು ಆ್ಯಂಬಿಯನ್ಸ್ನ ತುಂಬಾ ಇನ್ಕ್ರೀಸ್ ಮಾಡುತ್ತೆ. ನಿಮಗೆ ಗಾಡಿ ಒಳಗಡೆ ಒಂದು ಫೀಲ್ ಏನಿದೆ ಅದು ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಮಿರರ್ಸ್ ನೋಡ್ತಾ ಇದ್ದೀರಾ, ಇಲ್ಲಿ ರೇರ್ ವ್ಯೂ ಮಿರರ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನಿಮ್ಮ ಕ್ಯಾಬಿನ್ ಲೈಟಿಂಗ್ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಸನ್ರೂಫ್ ಬಗ್ಗೆ ಹೇಳಬೇಕು ಅಂದರೆ ಈ ಗಾಡಿಯ ವಿಶೇಷತೆಯೇ ಇದು. ಸನ್ರೂಫ್ ಇನ್ಫಿನಿಟಿ ಗ್ಲಾಸ್ ಸನ್ರೂಫ್ ಅಂತ ಹೇಳ್ತಾರೆ. ಗಾಡಿ ಟಾಪ್ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ನಿಮಗೆ ಸನ್ರೂಫ್ ಬರುತ್ತೆ. ಸೊ ಲೈಟಿಂಗ್ ಆಗಿರ್ಬೋದು, ಒಳಗಡೆ ಆ್ಯಂಬಿಯನ್ಸ್ಗಾಗಿರ್ಬೋದು ಏನು ಕಾಂಪ್ರಮೈಸ್ ಮಾಡಿಲ್ಲ MG ಅವರು. ಇನ್ನು MG ವಿಂಡ್ಸರ್ನ ಸೆಕೆಂಡ್ ರೋ ಸೀಟಿಂಗ್ಗೆ ಬರೋಣ. ಸೆಕೆಂಡ್ ರೋ ಸೀಟಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳು ಇದೆ ಮಾತಾಡೋದಕ್ಕೆ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸೀಟ್ಸ್ ಅಂತೂ ನಿಮ್ಮ ಮನೆಯ ಸೋಫಾ ತಂದಿಟ್ಟಂಗಿದೆ, ರೆಗ್ಯುಲರ್ ಕಾರ್ ಸೀಟ್ ಥರ ಅಂತೂ ಇಲ್ಲವೇ ಇಲ್ಲ. ನಿಮ್ಮ ಮನೆಯಲ್ಲಿರೋ ಸೋಫಾ ಡಿಸೈನ್ ಯಾವ ರೀತಿ ಇದೆ ಅದೇ ಥರ ಇರುತ್ತೆ. ಸೊ ಕಂಫರ್ಟಬಲ್ ಸೀಟಿಂಗ್ ಪೊಸಿಷನ್ ಕೂಡ ಇದೆ. ಆ್ಯಂಡ್ ಈ ಒಂದು ಸೀಟ್ಸ್ನ ನೀವು 135 ಡಿಗ್ರಿ ರಿಕ್ಲೈನ್ ಮಾಡ್ಬೋದು, ಅದೊಂದು ಬೆಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಒಂದು ಫೀಚರ್ ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳಬೇಕು. ಇಂಡಿಯಾದ ಯಾವುದೇ ವೆಹಿಕಲಲ್ಲಿ ಈ ಥರದ ಸೀಟಿಂಗ್ ಇಲ್ಲ. ಇಷ್ಟು ಕಂಫರ್ಟಬಲ್ ಆಗಿ 135 ಡಿಗ್ರಿ ರಿಕ್ಲೈನ್ ಮಾಡಬಹುದಾದಂಥ ಸೀಟ್ಸ್ MG ವಿಂಡ್ಸರಲ್ಲಿ ಮಾತ್ರ ಇರೋದು. ಸೊ ಇನ್ನು ಸೆಕೆಂಡ್ ರೋ ಸೀಟಿಂಗ್ ಬಗ್ಗೆ ಹೇಳೋದಾದರೆ ನೋಡಿ ನನ್ನ ನೀರು ಎಷ್ಟಿದೆ ಅಂತ. ಮುಂದ್ಗಡೆ ಡ್ರೈವರ್ ಒಬ್ಬರು ಕೂತಿದ್ದಾರೆ, ನಿಮಗೆ ಅಂತಲೇ ಡೆಮೋ ಕೊಡೋಕ್ಕೆ ಅಂತಲೇ ಕೂರಿಸಿದ್ದೀನಿ. ಆದರೂ ಕೂಡ ಡ್ರೈವರ್ ಅವರ ಸೀಟಿಂಗ್ ಅಡ್ಜಸ್ಟ್ಮೆಂಟ್ನ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ, ಆದಷ್ಟು ಹಿಂದೆ ಫುಲ್ ಮಾಡಿದ್ದಾರೆ. ಇನ್ನೂ ನೋಡಿ ನನಗೆ ಇಷ್ಟು ಗ್ಯಾಪು ಯಾವ ಗಾಡಿನಲ್ಲೂ ಸಿಕ್ಕಿದ್ದಿಲ್ಲ ಸೆಕೆಂಡ್ ರೋ ಸೀಟಿಂಗ್ನಲ್ಲಿ. ಸ್ಪೇಷಿಯಸ್ ಇಂಟೀರಿಯರ್ಸ್ ಅಂತಲೇ ಹೇಳಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಇಷ್ಟು ಲೆಗ್ ರೂಮ್ ಖಂಡಿತವಾಗ್ಲೂ ಯಾವ ಗಾಡಿನಲ್ಲೂ ಸಿಕ್ಕಿಲ್ಲ, ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಬಿಕಾಸ್ MG ಅವರು ಫೀಚರ್ಸ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಅರ್ಗನಾಮಿಕಲಿ ಸ್ಪೇಸ್ ಮತ್ತು ಕನ್ವೀನಿಯನ್ಸ್ಗೆ ಕೂಡ ಈ ಒಂದು ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಲಿಟ್ರಲಿ ಇಲ್ಲೊಂದು ಆಮ್ರೆಸ್ಟನ್ನು ಕೊಡ್ತಾರೆ, ಈ ಒಂದು ಆಮ್ರೆಸ್ಟ್ನ ಇಟ್ಕೋಬೋದು. ಜೊತೆಗೆ ಇಲ್ಲಿ ಕಪ್ ಹೋಲ್ಡರ್ ಆಪ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ರಿಕ್ಲೈನಿಂಗ್ ಆಪ್ಷನ್ಸ್ನ ನೋಡ್ತೀರಾ ಅಂದರೆ 60-40 ಸ್ಪ್ಲಿಟ್ಟಲ್ಲಿ ಸೀಟ್ಸು ಸ್ಪ್ಲಿಟ್ ಆಗಿದೆ. ಇದು 60-40, ಇದು 60, ಇದು 40. ಸೊ ಇಲ್ಲಿ ಇರುವಂಥ ಒಂದು ಗ್ರ್ಯಾಬ್ ಹ್ಯಾಂಡಲ್ನ ಬಳಸ್ಕೊಂಡು ನೀವು ನಿಮ್ಮ ಸೀಟ್ಸ್ನ ರಿಕ್ಲೈನ್ ಮಾಡ್ಕೋಬೋದು. ಹಾಗೆ ಸೆಂಟ್ರ್ ಕನ್ಸೋಲ್ನಲ್ಲಿ AC ವೆಂಟ್ನ ಕೊಟ್ಟಿದ್ದಾರೆ, ಸಿಂಗಲ್ AC ವೆಂಟ್ನ ಕೊಟ್ಟಿದ್ದಾರೆ. 2 ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಿಕಾಸ್ 2 ಪ್ಯಾಸೆಂಜರ್ ಅಥವಾ 3 ಜನ ಕೂತ್ಕೊಂಡಾಗ ಯಾರಿಗೆ AC ಹೋಗಬೇಕು ಅನ್ನೋದು ಸ್ವಲ್ಪ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅದರ ಕೆಳಗಡೆ ಇಲ್ಲೊಂದು ಸಣ್ಣ ಸ್ಟೋರೇಜ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನೀವು ನಿಮ್ಮ ಮೊಬೈಲ್ ಫೋನ್ನ ಇಲ್ಲಿ ಇಟ್ಕೊಬೋದು. ಇನ್ನು ವೆಹಿಕಲ್ನ ಸ್ಕೈ ರೂಫ್ ಬಗ್ಗೆ ಹೇಳೋದಾದರೆ ಮ್ಯಾಸಿವ್ ಸ್ಕೈ ರೂಫ್ ಅಂತಲೇ ಹೇಳಬೇಕು. ಸನ್ ರೂಫ್ ಅಲ್ಲ ಇದು, ಡೋಂಟ್ ಮಿಸ್ಟೇಕ್, ಸ್ಕೈ ರೂಫ್. ಯಾಕೆಂದರೆ ಸನ್ ರೂಫ್ ಓಪನ್ ಆಗುತ್ತೆ, ಇದು ಸ್ಕೈ ರೂಫ್ ಓಪನ್ ಆಗಲ್ಲ, ಗ್ಲಾಸ್ ಹಾಗೆ ಸಾಲಿಡ್ ಆಗಿರುತ್ತೆ. ಆ್ಯಂಡ್ ಇದ್ರ ಮೇಲೆ ಶೇಡ್ಸ್ ಬರುತ್ತೆ, ಅದನ್ನು ನೀವು ಕ್ಲೋಸ್ ಮತ್ತು ಓಪನ್ ಮಾಡ್ಕೋಬೋದು. ಇನ್ಫಿನಿಟಿ ವ್ಯೂ ಸ್ಕೈ ರೂಫ್ ಅಂತಲೇ ಹೇಳಬೇಕು ಇದನ್ನು. ಈ ಒಂದು ಸ್ಕೈ ರೂಫ್ ಈ ಒಂದು ಗಾಡಿಯ ಆ್ಯಂಬಿಯನ್ಸ್ನ ಇನ್ನೂ ಎನ್ಹ್ಯಾನ್ಸ್ ಮಾಡುತ್ತೆ. ಬಿಕಾಸ್ ಒಳಗಡೆ ಒಳ್ಳೆ ಲೈಟಿಂಗ್ನ ಕೊಡುತ್ತೆ. ಆ್ಯಂಡ್ ನೀವು ಯಾವುದಾದ್ರು ಲಾಂಗ್ ಡ್ರೈವ್ ಹೋಗ್ತಿರ್ಬೇಕಾದ್ರೆ ನಿಮ್ಮ ರೈಡ್ಸ್ ಸೀನಿಕ್ ಆಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಮೇಲ್ಗಡೆ ಗ್ರ್ಯಾಬ್ ಹ್ಯಾಂಡಲ್ಸ್ನ ಕೂಡ ಕೊಟ್ಟಿದ್ದಾರೆ, ಅದರ ಪಕ್ಕದಲ್ಲೇ ಲೈಟ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಕ್ಯಾಬಿನ್ ಲೈಟಿಂಗ್ ತುಂಬಾ ಚೆನ್ನಾಗಿದೆ, ಗ್ರ್ಯಾಬ್ ಹ್ಯಾಂಡಲ್ ಜೊತೆಗೇ ಲೈಟ್ಸ್ ಕೂಡ ಇದೆ. ಇದು ನಿಮಗೆ ಕೋ ಪ್ಯಾಸೆಂಜರ್ ಈ ಕಡೆನೂ ಕೂಡ ಇದೆ. ಸೊ ಈಗ ಫೈನಲಿ MG ವಿಂಡ್ಸರ್ನ ರೇರ್ ಬೂಟ್ನ ನಾನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ರೇರ್ ಬೂಟ್ ನೋಡ್ತಾ ಇದ್ದೀರಾ, ಇಲ್ಲಿ ಟೈಲ್ ಲ್ಯಾಂಪ್, ನಿಮ್ಮ ನಂಬರ್ ಪ್ಲೇಟ್ ಇದೆಯಲ್ಲ, ನಂಬರ್ ಪ್ಲೇಟ್ಗಿರುವಂಥ LED ಲ್ಯಾಂಪ್ಸ್ ಇದು ಕೊಟ್ಟಿದ್ದಾರೆ. ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ನೀವು ನಿಮ್ಮ ಟೈಲ್ ಗೇಟ್ನ ಓಪನ್ ಮಾಡ್ಬೋದು. ಆ್ಯಂಡ್ ಟೈಲ್ ಗೇಟ್ ಓಪನ್ ಮಾಡಿದ್ರೆ ನಿಮಗೆ ದೊಡ್ಡ ಟೈಲ್ ಸೆಕ್ಷನ್ ಸಿಗುತ್ತೆ. ಬೂಟ್ ಸ್ಪೇಸ್ ಅಂತೂ ತುಂಬ ದೊಡ್ಡದಾಗಿದೆ, 600+ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ನಿಮಗೆ ಸಿಗ್ತಾ ಇದೆ ಇಲ್ಲಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ
ಇಲ್ಲಿ ಸಾಕಷ್ಟು ನಿಮ್ಮ ಸ್ಟೋರೇಜ್ ಆಪ್ಷನ್ಸ್ಗೆ ಟ್ರೇನ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಸಣ್ಣ ಲೈಟ್ ಕೂಡ ಕೊಟ್ಟಿದ್ದಾರೆ ಹಿಂದ್ಗಡೆ ರೇರ್ ಬೂಟ್ನ ಆಕ್ಸೆಸ್ ಮಾಡೋದಕ್ಕೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದನ್ನು ಈ ಟ್ರೇನ ನೀವು ಓಪನ್ ಮಾಡಿದ್ರೆ ಇದರ ಕೆಳಗಡೆ ಜಾಗ ಇದೆ. ಸ್ಪೇರ್ ವೀಲ್ ಎಲ್ಲಪ್ಪ ಅಂತ ನೀವು ಕೇಳ್ತಿರ್ಬೋದು. ಇದು ಸ್ಪೇರ್ ವೀಲ್ಗೆ ಇರುವಂಥ ಜಾಗ ಅಲ್ಲ. ಆ್ಯಕ್ಚುಲಿ 9 ಸ್ಪೀಕರ್ ಇನ್ಫಿನಿಟಿ ಸಿಸ್ಟಮ್ ಆಡಿಯೋ ಸಿಸ್ಟಮ್ ಇದೆ ಅಂತ ಹೇಳಿದ್ನಲ್ಲ, ಆ ಆಡಿಯೋ ಸಿಸ್ಟಮ್ನ ಸಬ್ ವೂಫರ್ ಇದು. ಆ್ಯಂಡ್ ಇಲ್ಲಿ ಸ್ಪೇರ್ ಟೈರ್ನ ಇವರು ಕೊಡ್ತಾ ಇಲ್ಲ, ಆದರೆ ಸ್ಪೇರ್ ಟೈರ್ ಬದಲಾಗಿ ಪಂಚರ್ ಆದರೆ ಟ್ಯೂಬ್ಲೆಸ್ ಪಂಚರ್ ಕಿಟ್ನ ಕೊಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಟ್ಯೂಬ್ಲೆಸ್ ಪಂಚರ್ ಕಿಟ್ ನಿಮಗೆ ಸಹಾಯಕಾರಿ ಆಗಿರುತ್ತೆ. ಬಿಕಾಸ್ ಎಷ್ಟೊಂದು ಗಾಡಿಗಳಲ್ಲಿ ಸ್ಪೇರ್ ಟೈರ್ ಯೂಸೇ ಆಗೋದಿಲ್ಲ. ಇನ್ ಕೇಸ್ ಪಂಚರ್ ಆಯಿತು ಅಂದಾಗ ಟ್ಯೂಬ್ಲೆಸ್ ಅಲ್ವಾ, ಅದನ್ನು ಓಡಿಸ್ಬೋದು. ಆ್ಯಂಡ್ ಟ್ಯೂಬ್ಲೆಸ್ ಕಿಟ್ನ ಯೂಸ್ ಮಾಡಿಕೊಂಡು ನೀವೇ ಪಂಚರ್ ಹಾಕೋಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈ ಜಾಗ ಬರೀ ಸಬ್ ವೂಫರ್ಗೆ ಮಾತ್ರ. ಸೊ ಬೂಟ್ ಸೆಕ್ಷನ್ ನೋಡೋದಕ್ಕೆ ತುಂಬಾ ವೈಡ್ ಆಗಿದೆ, ಅಗಲವಾಗಿದೆ. ಇನ್ ಕೇಸ್ ನೀವೇನಾದರೂ ಈ 60-40 ಸ್ಪ್ಲಿಟ್ಟಲ್ಲಿರುವಂಥ ಸೀಟ್ಸ್ನ ಫೋಲ್ಡ್ ಮಾಡ್ತೀರಾ, ಬೆಂಡ್ ಮಾಡ್ತೀರಾ ಅಂದರೆ ಇನ್ನೂ ಜಾಸ್ತಿ ಬೂಟ್ ಆಕ್ಸೆಸ್ ಮಾಡ್ಬೋದು. ಇಬ್ಬರೇ ಟ್ರಾವೆಲ್ ಮಾಡ್ತಿದ್ದೀರಾ, ಸ್ವಲ್ಪ ಲಗೇಜ್ ಜಾಸ್ತಿ ಇದೆ ಅಂದರೆ ಆ 2 ಸೀಟ್ಸ್ನ ರಿಕ್ಲೈನ್ ಮಾಡಿದ್ರೆ ಇನ್ನೂ ದೊಡ್ಡ ಬೂಟ್ ಸ್ಪೇಸ್ ನಿಮಗೆ ಸಿಗುತ್ತೆ. MG ವಿಂಡ್ಸರ್ EVಯ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ 38 kWh ಬ್ಯಾಟ್ರಿ ಬರುತ್ತೆ. ಕಂಪನಿಯಿಂದ 331 ಕಿಲೋಮೀಟರ್ ರೇಂಜ್ ಕ್ಲೇಮ್ ಆಗಿದೆ. ಆ್ಯಂಡ್ 136 ಹಾರ್ಸ್ ಪವರ್ಸ್ ಆ್ಯಂಡ್ 200 ನ್ಯೂಟನ್ ಮೀಟರ್ ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಡ್ರೈವ್ ಮೋಡ್ಸ್ ಬಗ್ಗೆ ಹೇಳೋದಾದರೆ 4 ಡ್ರೈವ್ ಮೋಡ್ಸ್ ಇದೆ. ನಾರ್ಮಲ್, ಈಕೋ ಪ್ಲಸ್ ಮತ್ತು ಸ್ಪೋರ್ಟ್ ಮೋಡ್. 3 ಲೆವೆಲ್ ರೀಜನರೇಷನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ನೀವು ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಇನ್ ಕೇಸ್ ಆಕ್ಸಿಲರೇಟರಿಂದ ನಿಮ್ಮ ಪೆಡಲ್ ನೀವು ತೆಗೆದ್ರಿ ಅಂದರೆ ಅಲ್ಲಿ ರೀಜನರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬ್ರೇಕಿಂಗಲ್ಲೂ ಕೂಡ ರೀಜನರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 7.4 ಕಿಲೋವ್ಯಾಟ್ ಚಾರ್ಜರ್ ನಿಮಗೆ ಸಿಗುತ್ತೆ. ಇನ್ನು ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳೋದಾದರೆ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಹಾಗೇನೆ ABS, EBD, ಹಿಲ್ ಡಿಸೆಂಟ್ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್, ಈ ಎಲ್ಲ ಫೀಚರ್ಸ್ನ ಇದು ಒಳಗೊಂಡಿದೆ. ಆ್ಯಂಡ್ EV ವೆಹಿಕಲ್ ಆಗಿರೋದ್ರಿಂದ ಎಲ್ಲರೂ ಕೇಳೋದೊಂದೇ, ಚಾರ್ಜಿಂಗ್ ಎಷ್ಟು ಸಮಯ ತಗೊಳುತ್ತೆ ಅಂತ. ಚಾರ್ಜಿಂಗ್ ಆಪ್ಷನ್ಸ್ ಈ ಥರ ಇದೆ. ಆ್ಯಂಡ್ ಚಾರ್ಜಿಂಗ್ ಸಮಯ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಈ ಒಂದು MG ವಿಂಡ್ಸರ್ EVನಲ್ಲಿ MG ಅವರ ಯೂನಿಕ್ ಓನರ್ಶಿಪ್ ಪ್ರೋಗ್ರಾಮ್ ಬರುತ್ತೆ, ಬಾಸ್ ಅಂತ, BAAS ಅಂದರೆ ಬ್ಯಾಟ್ರಿ ಆಸ್ ಅ ಸರ್ವಿಸ್ ಅಂತ. ಲೈಫ್ ಟೈಮ್ ಬ್ಯಾಟ್ರಿ ವಾರಂಟಿ ಸಿಗುತ್ತೆ ಫಸ್ಟ್ ಓನರ್ಗೆ. ಆ್ಯಂಡ್ ಫ್ರೀ ಪಬ್ಲಿಕ್ ಚಾರ್ಜಿಂಗ್ ಆಪ್ಷನ್ ಸಿಗುತ್ತೆ 1 ವರ್ಷಕ್ಕೆ. ಇದರ ಪ್ರೈಸ್ ಶುರುವಾಗ್ತಿದೆ 9.99 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್. ಇದು ಕೇವಲ ಕಾರ್ಗೆ ಮಾತ್ರ, ಅಂದರೆ ಬ್ಯಾಟ್ರಿ ಎಕ್ಸ್ಕ್ಲೂಡೆಡ್ ಆಗಿ ಈ ಒಂದು ಎಕ್ಸ್ ಶೋರೂಮ್ ಪ್ರೈಸ್ ಇರೋದು. ಇನ್ ಕೇಸ್ ನೀವು ವೆಹಿಕಲ್ನ ಹೋಲ್ ಬೈ ಮಾಡಬೇಕು, ಬ್ಯಾಟ್ರಿ ಸಮೇತ ಬೈ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಇಲ್ಲ ಬರೀ ನಾನು ಕಾರ್ ಬೈ ಮಾಡ್ತೀನಿ, ಬ್ಯಾಟ್ರಿನ ರೆಂಟ್ಗೆ ತಗೋತೀನಿ ಅಂದರೆ ಪೇಪರ್ ಯೂಸೇಜ್ ಪ್ರಕಾರ ಕಿಲೋಮೀಟರ್ಗೆ ₹3.50 ಕೊಟ್ಟು ನೀವು ಈ ವೆಹಿಕಲ್ನ ಖರೀದಿಸಬಹುದು. ಸೊ ಗೈಸ್, ನೋಡಿದ್ರಲ್ಲ, ಇದಾಗಿತ್ತು MG ವಿಂಡ್ಸರ್ EVಯ ರಿವ್ಯೂ. ಇಂಡಿಯಾದ ಮೊಟ್ಟ ಮೊದಲ ಇಂಟೆಲಿಜೆಂಟ್ CUV ಅಂದರೆ ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್ನ ರಿವ್ಯೂ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಸಾಕಷ್ಟು ಫೀಚರ್ ಲೋಡೆಡ್ ಆಗಿದೆ. ನನಗಂತೂ ಇದರ ಸೀಟ್ಸ್ ತುಂಬಾ ಕಂಫರ್ಟೇಬಲ್ ಅಂತ ಅನಿಸ್ತು. ಯಾರೆಲ್ಲ ಡೈಲಿ ಕಮ್ಯೂಟ್ ಮಾಡ್ತಾರೆ, ತುಂಬ ರಿಲ್ಯಾಕ್ಸ್ಡ್ ಸೀಟಿಂಗ್ ಪೊಸಿಷನ್ ಬೇಕು ಅಂತ ಅನಿಸುತ್ತೆ, ಅವರು ಖಂಡಿತವಾಗ್ಲೂ ಈ ಕಾರ್ನ ಬೈ ಮಾಡ್ಬೋದು. ರೇಂಜ್ 300+ 331 ಅಂತ ಹೇಳಿದ್ದಾರೆ. ಸೊ 300 ಹತ್ರ ಬರುತ್ತೆ ಅಂತ ಕೂಡ ಕಸ್ಟಮರ್ ಫೀಡ್ಬ್ಯಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದ್ ನೋಡಬೇಕು ಯಾವ ರೀತಿ ಮಾರ್ಕೆಟಲ್ಲಿ ಇದು ಹೆಸರು ಮಾಡುತ್ತೆ ಅಂತ. ಆ್ಯಂಡ್ ಹಾಗೆಯೇ MG ಅವರ ಬಾಸ್ ಓನರ್ಶಿಪ್ ಪ್ರೋಗ್ರಾಮ್ ಇದೆಯಲ್ಲ, ಅದು ತುಂಬಾ ಯೂನಿಕ್ ಆಗಿದೆ. ಪ್ರತಿಯೊಂದು ವೆಹಿಕಲಲ್ಲೂ ಪ್ರತಿಯೊಂದು ಯೂನಿಕ್ ಪ್ರೋಗ್ರಾಮ್ನ ಅವರು ತರ್ತಾ ಇರ್ತಾರೆ. ಸೊ ಈ ಬಾಸ್ ಯೂನಿಕ್ ಪ್ರೋಗ್ರಾಮಲ್ಲಿ 3.5 ರೂಪೀಸ್ ಪರ್ ಕಿಲೋಮೀಟರ್ನ ಪೇ ಮಾಡಿ ನೀವು ಈ ಗಾಡಿನ ಓನ್ ಮಾಡ್ಬೋದು. ಆ್ಯಂಡ್ ಆಬ್ವಿಯಸ್ಲಿ 9.99 ಲ್ಯಾಕ್ಸ್ ಎಕ್ಸ್ ಶೋರೂಮ್ ಪ್ರೈಸಿಂದ ಗಾಡಿ ಶುರುವಾಗುತ್ತೆ. ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮ್ಮ ಹತ್ತಿರದ MG ಡೀಲರ್ಶಿಪ್ಗೆ ಭೇಟಿ ಕೊಡಿ. ಈ ಗಾಡಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇದೆ, ನಾನು ಹೇಳ್ತಾ ಹೋದರೆ ನಿಮ್ಗೆ ಅರ್ಥ ಆಗಲ್ಲ. ಗಾಡಿ ಒಳಗಡೆ ಕೂತ್ಕೊಂಡು ನೀವು ಇದನ್ನ ಎಂಜಾಯ್ ಮಾಡಬೇಕು, ಆವಾಗಲೇ ಗೊತ್ತಾಗುತ್ತೆ. ಸೊ ಇದಾಗಿತ್ತು MG ವಿಂಡ್ಸರ್ EV ರಿವ್ಯೂ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನನ್ನ ಮೋಟೋಟೆಕ್ ಕನ್ನಡ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ನ ಒತ್ತಿ. ಇನ್ ಕೇಸ್ ಏನಾದರೂ ಕಮೆಂಟ್ ಕೊಡಬೇಕು, ಹೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ನ ಡ್ರಾಪ್ ಮಾಡಿ. ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.